ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಹಬ್ಬ ಬರ್ತಿದೆ. ಯುಗಾದಿ ಹಬ್ಬದ ಸ್ಪೆಷಲ್ ಆದ ಬೇಳೆ ಹೋಳಿಗೆಯನ್ನು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆ 2 ಕಪ್ಪು ಮೈದಾ ಹಿಟ್ಟು ಜೊತೆಗೆ ಅರ್ಧ ಕಪ್ಪು ಚಿರೋಟಿ ರವೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿ, ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊತಾ ಕಲಿಸ್ಕೊತಾ ಬರಬೇಕು. ನೀವು ಒಂದೇ ಸರಿ ಇಲ್ಲಿ ಜಾಸ್ತಿ ನೀರು ಹಾಕೋಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಕರೆಕ್ಟಾಗಿರುತ್ತೆ. ಇಷ್ಟು ಆಗೋ ತನಕ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಹೋಳಿಗೆಯಲ್ಲಿ ಮೇಯ್ನಾಗಿ ಏನಂದರೆ ನಾವು ಹಿಟ್ಟು ಕಲಿಸೋದ್ರಲ್ಲೇ ಇರುತ್ತೆ. ಇದಕ್ಕೆ ನಾನೊಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಇದನ್ನು ನೀವು ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ನಾದ್ಕೊಂಡ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ಅಂದರೆ, ಹಿಟ್ಟು ನಿಮಗೆ ಚೆನ್ನಾಗಿ ಕಲಸಿದ ಮೇಲೆ ಒಂಥರ ಎಲಾಸ್ಟಿಕ್ ಥರ ಆಗಬೇಕು. ಎಳೆದ್ರೆ ಈ ಥರ ಈಸಿಯಾಗಿ ಬರಬೇಕು, ಹಾಗಿರಬೇಕು. ನೋಡಿ, ನಾನೊಂದು 10-15 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡು ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕಿ ಇದನ್ನು ಈಗ ಒಂದು 2 ಅವರ್ ಮುಂಚೆನೇ ಮುಚ್ಚಿಟ್ಬಿಡ್ತೀನಿ. ಬೇಳೆ ಬೇಯಿಸೋಕ್ಕಿಂತ ಮುಂಚೆನೇ ನೀವು ಇದನ್ನು ಕಲಿಸ್ಕೊಂಡಿಟ್ಬೇಕು. ಇಲ್ಲಿ ನಾನು 1 ಕಪ್ಪಷ್ಟು, ಒಂದು ದೊಡ್ಡ ಬೌಲಷ್ಟು ಕಡಲೆಬೇಳೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದನ್ನು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ನೀವು ಓಪನಾಗೇ ಬೇಯಿಸಬೇಕು, ಕುಕ್ಕರಲ್ಲೆಲ್ಲ ಹಾಕಿ ಬೇಯಿಸಬಾರ್ದು. ನೋಡಿ, ಚೆನ್ನಾಗಿ ಬೆಂದ ಮೇಲೆ ಇದು ನೀವು ಒಂದೇ ಒಂದು ಕಾಳನ್ನು ತೊಗೊಂಡು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ನೋಡಿ, ಈ ಥರ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿ ತನಕ ನೀವು ಇದನ್ನು ಬೇಯಿಸ್ಕೋಬೇಕು. ಕಡಲೆಬೇಳೆ ಬೆಂದ ಮೇಲೆ ಅದರಲ್ಲಿರುವಂತಹ ನೀರನ್ನೆಲ್ಲ ಕ್ಲೀನಾಗಿ ತಕ್ಕೋಬೇಕು. ಅದರ ನೀರು ತೆಗೆದ ಮೇಲೆ ನಾವು ಇದಕ್ಕೆ 1 ದೊಡ್ಡ ಕಪ್ಪಷ್ಟು ಕಾಯಿ ತುರಿಯನ್ನು ಸೇರಿಸ್ಕೋಬೇಕು. ಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಈಗ ಇದಕ್ಕೆ ನಾನು ಸೇಮ್ ಕಪ್ಪಷ್ಟು 1 ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೇನೆ. ಇದನ್ನು ಅಷ್ಟೇ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ತಿರ್ಸ್ಕೊಳ್ಳಿ. ನೋಡಿ, ಈ ಥರ ಎಲ್ಲದು ಬೆಲ್ಲ ಚೆನ್ನಾಗಿ ಕರಗಿರಬೇಕು. ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಂಡು ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ರುಬ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ನೀರನ್ನು ಸೇರಿಸಬಾರ್ದು. ಹಿಟ್ಟು ಯಾವಾಗಲೂ ಈ ಥರ ಗಟ್ಟಿಯಾಗೇ ಬರಬೇಕು. ಗಟ್ಟಿ ಇದ್ದರೆ ಹೋಳಿಗೆ ತಟ್ಟಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮೈದಾ ಹಿಟ್ಟು ನೋಡಿ ಆಗಿದೆ. ಈಗ 2 ಅವರ್ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಳೆದ್ರೆ ಈ ಥರ ಬರ್ತಾ ಇದೆ ಈಸಿಯಾಗಿ. ಈಗ ಇದನ್ನು ನಾನು ಸ್ವಲ್ಪನೇ ತೊಗೊಂಡು ನಾನಿಲ್ಲಿ ಒಂದು ಆಯಿಲ್ ಕವರ್ ತೊಗೊಂಡಿದ್ದೀನಿ. ಇದನ್ನು ಈಸಿ ಮೆಥಡ್ ಹೇಗೆ ತಟ್ಟೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ನಿಮಗೆ ಹೂರಣ ಹಾಗೆ ಮೈದಾ 2 ಸೇಮ್ ಇದರಲ್ಲಿ ತೊಗೊಂಡು ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಎಕ್ಸಸ್ ಆಗಿ ಏನು ಮೈದಾ ಬರುತ್ತೋ ಮೈದಾ ಹಿಟ್ಟು ಅದನ್ನೆಲ್ಲ ನೀಟಾಗಿ ತೆಗೀರಿ ಈ ಥರ. ಈಗ ಇದನ್ನು ನೋಡಿ ರೌಂಡು ನೀಟಾಗಿ ಮಾಡಿಕೊಂಡು ಆಯಿಲ್ ಪೇಪರ್ ಮೇಲೆ ಈ ಥರ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಚ್ಕೊಂಡು ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಇದ್ದರೆ ಟ್ರಾನ್ಸ್ಪರೆಂಟ್ ಶೀಟ್ ತೊಗೊಳ್ಳಿ. ಈಸಿಯಾಗಿ ಇದರಲ್ಲಿ ಹೋಳಿಗೆನ ತಟ್ಕೋಬೋದು. ಇದನ್ನು ನೀಟಾಗಿ ಇದ್ರ ಮೇಲೆ ಇಟ್ಬಿಟ್ಟು ಒಂದು ಚಿಕ್ಕ ತಟ್ಟೆಯನ್ನು ತೊಗೊಂಡು ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ರೌಂಡ್ ಶೇಪಿಗೆ ಬಂದಿದೆ ಹೋಳಿಗೆ. ಈಗ ಇದನ್ನು ನೀವು ಯಾವ ಥರ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ಎಳ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಯಾವುದೇ ರೀತಿ ಡ್ಯಾಮೇಜು ಆಗೋಲ್ಲ, ತುಂಬಾ ನೀಟಾಗಿ ಬರುತ್ತೆ. ಫ್ರೆಶ್ ಆಗಿ ಹೊಸದಾಗಿ ಮಾಡೋರಿಗೆ ಈಸಿಯಾಗಿ ಈ ಥರ ತಟ್ಕೊಳ್ಳಿಕ್ಕೆ ಆಗುತ್ತೆ. ಕೈಯಲ್ಲಿ ತಟ್ಟೋದಂದರೆ ಅವ್ರಿಗೆ ಅಷ್ಟು ನೀಟಾಗಿ ಶೇಪ್ ಬರಲ್ಲ, ಮತ್ತು ತೆಳ್ಳಗೆ ಮಾಡಲಿಕ್ಕೂ ಆಗಲ್ಲ. ನೋಡಿ, ತುಂಬಾ ಚೆನ್ನಾಗಿ ತಿನ್ನಾಗಿ ನೀವು ಹೇಗೆ ಬೇಕೋ ತಟ್ಕೋಬೋದು. ಇದನ್ನು ನೀವೀಗ ಒಂದು ಹಂಚು ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನಿಧಾನವಾಗಿ ಈ ಥರ ಹೋಳಿಗೆನ ಹಾಕ್ಕೊಂಡು 2 ಕಡೆನೂ ಬೇಯಿಸ್ಕೊಳ್ಳಿ. ಅದ್ರ ಮೇಲೆ ಮತ್ತೆ ಒಂಚೂರು ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. 2 ಕಡೆನೂ ನೀಟಾಗಿ ಈ ಥರ ಬೇಯಿಸ್ಕೊಳ್ಳಿ. ಬೇಯಿಸಿದ್ರೆ ನೋಡಿ, ರುಚಿಯಾದ ಹೋಳಿಗೆ ರೆಡಿಯಾಗಿದೆ. ತುಂಬ ಈಸಿ ಹೋಳಿಗೆ ಮಾಡೋಕ್ಕೆ. ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ಈ ರೆಸಿಪಿನ ಫಾಲೋ ಮಾಡಿದ್ರೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ ಸಿಂಪಲ್ ರೆಸಿಪಿಯಿಂದ ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.